ಸಿದ್ಧಗಂಗಾ ಶ್ರೀಗಳ ಆರೋಗ್ಯದಲ್ಲಿ ಏರುಪೇರಾಗಿ ಇವತ್ತಿಗೆ 1 ತಿಂಗಳು ಕಳೆದಿದೆ. ಆದರೂ ಶ್ರೀಗಳ ಆರೋಗ್ಯದಲ್ಲಿ ಇನ್ನೂ ಕೂಡ ಸುಧಾರಣೆ ಕಂಡಿಲ್ಲ. ಬನ್ನಿ ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಶ್ರೀಗಳ ಆಪ್ತ ವೈದ್ಯ ಡಾಕ್ಟರ್ ಪರಮೇಶ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಶ್ರೀಗಳ ಕಂಡೀಷನ್ ಹೆಂಗಿದೆ? ಇವತ್ತಿಗೆ 1 ತಿಂಗಳಾಯಿತು. ಆ್ಯಕ್ಚುಲಿ 1 ತಿಂಗಳಲ್ಲ, ಸ್ವಾಮೀಜಿಯವ್ರಿಗೆ ಆ ಪಿತ್ತಕೋಶದ ತೊಂದರೆ ಸ್ಟಾರ್ಟ್ ಆಗಿ 3 ವರ್ಷ ಆಯಿತು. 2016ನಲ್ಲೇ ಅವ್ರಿಗೆ ತೊಂದರೆಗಳು ಸ್ಟಾರ್ಟ್ ಆಗಿದ್ದು. ನಾವು BGS ಆಸ್ಪತ್ರೆಗೆ 5 ಸರಿ ಕರ್ಕೊಂಡೋಗಿ ಅದೇನು ಪಿತ್ತಕೋಶದ ನಾಳ ಇರುತ್ತಲ್ಲ ಅದು ಬ್ಲಾಕ್ ಆಗಿ ಇದಾಗ್ತಾಯಿತ್ತು. ಅದಕ್ಕೆ ನಾವು ಡಾಕ್ಟರ್ ರವೀಂದ್ರ ಮತ್ತು BGS ವೈದ್ಯ ತಂಡದವರು ಅದಕ್ಕೆ ಚಿಕಿತ್ಸೆನ ಮಾಡ್ತಾಯಿದ್ರು. ಸ್ಟಂಟ್ಗಳ್ನ ಹಾಕಿ ಎಲ್ಲ ಅಳವಡಿಸ್ತಾಯಿದ್ರು. ಲಾಸ್ಟ್ ಡಿಸೆಂಬರ್ 1ನೇ ತಾರೀಕು ಮತ್ತೆ ದಾಖಲಾಗಿ ಡಿಸೆಂಬರ್ 2ನೇ ತಾರೀಕು ಆ ಸ್ಟಂಟ್ಗಳನ್ನ ಹಾಕಿದ್ರು. ಆದರೆ ಅದು ಅಷ್ಟೊಂದು ಫಲಕಾರಿ ಆಗಲಿಲ್ಲ. ಪ್ರತಿ ಸರಿ ಆದಂಗೂ ಆಗಲಿಲ್ಲ. ಸಾಧ್ಯ ಇಲ್ಲ, ಆ ಏಜ್ಗೆ ಆ ಇಷ್ಟಕ್ಕೆ ಒಂದೇ ಸರಿ ಹಾಕೋಕ್ಕಾಗೋದು ಸ್ಟಂಟ್ನ. ಆದರೂ ಸ್ವಾಮೀಜಿಯವರ ಶಕ್ತಿ ಏನೋ 5 ಸರಿ ಅವರು ಸ್ಟಂಟನ್ನು ಬದಲಾವಣೆ ಮಾಡಿದರು. 4 ಮೆಟಲ್ ಸ್ಟಂಟು, 6 ಪ್ಲಾಸ್ಟಿಕ್ ಸ್ಟಂಟ್ಗಳನ್ನ ಎಲ್ಲ ಹಾಕಿದ್ರು. ಅದೇ ಒಂದು ಪವಾಡ ಆಗಿತ್ತು. ಕಡೆಗೆ ಅವ್ರದ್ದು ಏನು ಅದು ಚಿಕಿತ್ಸೆ ಫಲಕಾರಿ ಆಗಲಿಲ್ಲ. ಅದಕ್ಕೆ ಪರ್ಮನೆಂಟಾಗಿ ಆಪ್ರೇಷನ್ ಮಾಡಬೇಕು ಅಂತ ಅನ್ನೋ ಒಂದು ಇಚ್ಛೆ ಎಲ್ಲರಲ್ಲೂ ಬಂದಾಗ ಸ್ವಾಮೀಜಿಯವರ ಚಿಕ್ಕ ಸ್ವಾಮೀಜಿಯವರು ಮತ್ತು ಭಕ್ತರ ಹತ್ರ ಎಲ್ಲರ ಹತ್ರನೂ ನಾವು ಡಿಸಿಷನ್ ಮಾಡಿ ನಾವು ವೈದ್ಯ ತಂಡದವರು ಮಡ್ರಾಸ್ಗೆ ಹೋಗಿ ಡಾಕ್ಟರ್ ರೇಲಾ ಅವರನ್ನು ಭೇಟಿ ಮಾಡಿ ಅವ್ರಿಗೆಲ್ಲ ಸ್ವಾಮೀಜಿಯವರ ವಿಷಯಗಳನ್ನೆಲ್ಲ ತಿಳಿಸಿ ಅವ್ರ ಆರೋಗ್ಯದ ಎಲ್ಲ ಮಾಹಿತಿಗಳನ್ನ ಅವ್ರಿಗೆ ಕೊಟ್ಟ ಮೇಲೆ ಅವರು ಆಪ್ರೇಷನ್ ಮಾಡೋಕ್ಕೆ ರೆಡಿ ಮಾಡಿದ್ರು. ಆಪ್ರೇಷನ್ ಇಟ್ ಇಸ್ ಎ ಮೇಜರ್ ಆಪ್ರೇಷನ್ನು. ಅದು ಅಷ್ಟೊಂದು ಸುಲಭದ ಆಪ್ರೇಷನ್ ಅಲ್ಲ, ಮೇಜರ್ ಆಪ್ರೇಷನ್ ಆಗಿದ್ದರಿಂದ ಬಹಳ ಟೈಮ್ ಬೇಕಾಗಿತ್ತು. 4 to 6 ವೀಕ್ಸ್ ರಿಕವರಿ ಆಗೋದಕ್ಕೆ 4 to 6 ವೀಕ್ಸ್ ಬೇಕಾಗಿತ್ತು. ಆದರೆ ಸ್ವಾಮೀಜಿಯವರು ಇದು ಜಲ್ದಿ ಅಲ್ಲಿ ಅನಸ್ತೇಷಿಯಿಂದ ರಿಕವರಿ ಆದರು, ಸರ್ಜರಿಯಿಂದ ರಿಕವರಿ ಆದರು. ಅದನ್ನೆಲ್ಲ ಅವರು ಡಾಕ್ಟ್ರುಗಳು ನೋಡಿಬಿಟ್ಟು ಮತ್ತು ಸ್ವಾಮೀಜಿಯವರು ನಾನು ಹಳೆ ಮಠ ಪೂಜೆ ಅಂತ ಅಂದಿದ್ದಕ್ಕೆ ಕರ್ಕೊಂಡೋಗಿ ಮತ್ತು ಸ್ವಲ್ಪ 1 ದಿವಸ 2 ದಿವಸ ಹಳೆ ಮಠದಲ್ಲಿಟ್ಟು ಆಮೇಲೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳಿದರು. ಅದನ್ನು ಮಾಡಿದ್ವಿ. ರೇಲ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದಮೇಲೆ ಭಕ್ತರ ಸಾಕಷ್ಟು ನಿರೀಕ್ಷೆ ಇತ್ತು. ಅಂದರೆ ಬೇಗ ಗುಣಮುಖರಾಗ್ತಾರೆ. ಯಾಕೆಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತಿಯಾದಂಥವರು ಡಾಕ್ಟರ್ ಮೊಹಮ್ಮದ್ ರೇಲಾ. ಅದಾದಮೇಲೂ ಕೂಡ ಶ್ರೀಗಳು ನಿರಂತರವಾಗಿ ಚಿಕಿತ್ಸೆ ಪಡಿತಲೇ ಇದ್ದಾರೆ. ಅದು ಏನಂದರೆ ಅವರ ಸರ್ಜರಿ ಪಾರ್ಟು, ಮೊಹಮ್ಮದ್ ರೇಲಾ ಅವ್ರ ಪಾರ್ಟ್ ಏನಿಲ್ಲ. ಸರ್ಜರಿ ಭಾಳ ಚೆನ್ನಾಗಾಗಿದೆ, ಸಕ್ಸಸ್ ಆಗಿದೆ. ಸರ್ಜರಿ ಆದಮೇಲೆ ಪೋಸ್ಟ್ ಆಪ್ರೇಟಿವ್ನೂ ಎಲ್ಲನೂ ಚೆನ್ನಾಗಿದ್ದಾರೆ. ಈಗ ಯಾವುದೇ ಒಂದು ಚಿಕಿತ್ಸೆಗೆ ನಾವೇನು ಮೆಡಿಸಿನ್ಸ್ ಕೊಡ್ತೀವಲ್ಲ ಅದು ಹೊರಗಡೆಯಿಂದ ಕೊಡೋದು. ಮತ್ತು ಇಂಟರ್ನಲ್ ಮೆಡಿಸಿನ್ಸು, ನಮ್ಮದು ಬಾಡಿ ಇಮ್ಯುನಿಟಿ, ಬಾಡಿ ರೆಸ್ಪಾನ್ಸು ಮತ್ತು ಬಾಡಿನಲ್ಲಿ ಉತ್ಪತ್ತಿ ಆಗಬೇಕವೆಲ್ಲ, ಅದು ಆ ಶಕ್ತಿ ಬಾಡಿನಲ್ಲಿ ಇರಬೇಕು. ಸ್ವಾಮೀಜಿಗೆ ಒಂದು ಏಜ್ ಫ್ಯಾಕ್ಟ್ರ್ ಇದರಿಂದ ಈಗ ಆಲ್ಬುಮಿನ್ ಎಕ್ಸಾಂಪಲ್, ಪ್ರೋಟೀನ್ಸ್ ಆಲ್ಬುಮಿನ್ ಉತ್ಪತ್ತಿ ಆಗ್ತಾಯಿಲ್ಲ, ಶರೀರದಲ್ಲಿ ಉತ್ಪತ್ತಿ ಆಗ್ತಾಯಿಲ್ಲ. ಯಾಕೆಂದರೆ ಬಿಕಾಸ್ ಆಫ್ ಏಜ್. ಅವರ ಆರ್ಗನ್ಸು ಬೇರೆ ಏನು ಕೆಟ್ಟಾಗಿ ಇದಾಗೇನಿಲ್ಲ, ನಾರ್ಮಲಾಗಿದ್ರೂ ಆ ಉತ್ಪತ್ತಿ ಮಾಡೋಷ್ಟು ಶಕ್ತಿ ಕಮ್ಮಿ ಆಗಿದೆ, ಕುಂದಿದೆ. ಅದರಿಂದ ಆಲ್ಬುಮಿನ್ ಜಾಸ್ತಿ ಆಗ್ತಾಯಿಲ್ಲ. ಅದರಿಂದ ಅಷ್ಟೇ ಚಿಕಿತ್ಸೆ ಏನಕ್ಕೆ ಫಲಕಾರಿ ಆಗ್ತಾಯಿಲ್ಲ ಅಂತ ಹೇಳೋದಕ್ಕೆ ಅವರ ಶರೀರ ಸ್ಪಂದಿಸಬೇಕು. ಯಾಕೆಂದರೆ ಶರೀರ ಸ್ಪಂದಿಸಿದಾಗ ಅಷ್ಟೇ ನಾವು ಕೊಟ್ಟ ಮೆಡಿಸಿನ್ಸ್ಗಳು ಅದು ಅವಾಗ ಟೆಂಪ್ರರಿ ನಾವೇನು ಮೆಡಿಸಿನ್ಸ್ಗಳು ಎಲ್ಲ ಕೊಡ್ತೀವಲ್ಲ ಒಂದು ಲೆವೆಲ್ ರೀಚ್ ಮಾಡೋದಕ್ಕಷ್ಟೇ. ಅದಾದಮೇಲೆ ಬಾಡಿನಲ್ಲೇ ಅವ್ರದ್ದು ಇಮ್ಯುನಿಟಿ ಮತ್ತು ಪ್ರೋಟೀನ್ಸು, ವಿಟಮಿನ್ಸು ಎಲ್ಲನೂ ಬಾಡಿನಲ್ಲಿ ಉತ್ಪತ್ತಿ ಆಗಬೇಕು. ಅದರಿಂದ ಅವರು ಪೂರ್ತಿ ಗುಣಮುಖರಾಗ್ತಾರೆ. ನಿನ್ನೆ ಸಿದ್ಧಗಂಗಾ ಶ್ರೀಗಳಿಗೆ ಡಯಾಲಿಸಿಸ್ ಮಾಡಿದ್ದೀರಾ ಅನ್ನೋ ಮಾಹಿತಿ, ಅದೇನು ಡಯಾಲಿಸಿಸ್ ಅಥವಾ ಇನ್ನು ಇವತ್ತೇನೋ ಕಂಟಿನ್ಯೂ ಆಗುತ್ತಾ? ಅದು ಡಯಾಲಿಸಿಸ್ ಅಲ್ಲ, ಪ್ಲಾಸ್ಮಾ ಫಿಲ್ಟ್ರೇಷನ್ ಅಂತ, ಪ್ಲಾಸ್ಮಾ ಅಲ್ಟ್ರಾ ಫಿಲ್ಟ್ರೇಷನ್ ಅಂತ ಅಂದ್ಬಿಟ್ಟು ಏನಂದರೆ ಅದು ಒಂದು ಹೊಸ ಟೆಕ್ನಿಕ್, ಹೊಸ ಮೆಥಡ್. ಏನಂತಂದರೆ ರಕ್ತದಲ್ಲಿರ್ತಕ್ಕಂಥ ಎಂಡೋಟಾಕ್ಸಿನ್ಸು, ಟಾಕ್ಸಿನ್ಸು, ಬ್ಯಾಕ್ಟೀರಿಯಾಸು, ಏನು ವಿಷ ಜಂತುಗಳು ಏನು ಆ ಬ್ಯಾಕ್ಟೀರಿಯಾಸ್ ಇರ್ತಾವಲ್ಲ ಅವನ್ನೆಲ್ಲ ಫಿಲ್ಟ್ರ್ ಮಾಡಿ ಪ್ಯೂರಿಫೈ ಮಾಡೋದು ಅಷ್ಟೇ. ಅದು ನಾಟ್ ಎ ಡಯಾಲಿಸಿಸ್. 3 ವರ್ಷದಿಂದ ಅವರು ಸಿದ್ಧಗಂಗಾ ಶ್ರೀಗಳು ಪಿತ್ತಕೋಶ ಸಮಸ್ಯೆ ಅಂತೀರ. ಆ 3 ವರ್ಷದಿಂದ ಚಿಕಿತ್ಸೆ ಕೊಡೋಂಥ ಸಂದರ್ಭದಲ್ಲಿ ಶ್ರೀಗಳು ಏನಾದರೂ ತಮ್ಮ ಜೊತೆ ಮಾತನಾಡೋದು ಅಥವಾ ಏನಾದರೂ ಅವ್ರ ಅಪೇಕ್ಷೆ? ಅಲ್ಲ, ಅವರು ಪ್ರತಿಯೊಂದಕ್ಕೂ ಅವರು ಯಾವುದೇ ಇದಕ್ಕೂ ಪೂರ್ಣವಾಗಿ ಅವ್ರಿಗೇನು ಚಿಕಿತ್ಸೆ, ನನಗಿಂತ ಕಾಯಿಲೆ ಇದೆ, ನನಗೆ ಚಿಕಿತ್ಸೆ ಕೊಡಿಸಿ ಅಂತ ಯಾವತ್ತೂ ಅವರೇನು ಹೇಳ್ತಲೇ ಇರಲಿಲ್ಲ. ಏನಾದ್ರೂ ಅವ್ರಿಗೆ ತೊಂದರೆ ಆದಾಗ ಕೇಳಿದ್ರೆ ಇದು ವಯೋವೃದ್ಧಿ, ವಯೋಮಾನ, ಏನೂ ಮಾಡೋಕ್ಕಾಗೋದಿಲ್ಲ, ನಾನು ಚೆನ್ನಾಗಿದ್ದೀನಿ, ಸಾಕು ಅಂತಲೇ ಹೇಳ್ತಿದ್ರು. ನಾವೇ ತಪಾಸಣೆ ಮಾಡಿ ಟೆಸ್ಟ್ಗಳು ಮಾಡಿ ಇಲ್ಲ ಬುದ್ಧಿ ಈ ಥರದ್ದು ಹಿಂಗಿದೆ, ಇದಕ್ಕೊಂದು ಚಿಕಿತ್ಸೆ ಕೊಡಿಸ್ಬೇಕು ಅಂತ ಹೇಳಿ ಅವ್ರನ್ನ ಕನ್ವಿನ್ಸ್ ಮಾಡಿ ಕೊಡ್ತಾಯಿದ್ರು. ಶ್ರೀಗಳಿಗೆ ವಯೋಮಾನದ ಪ್ರಾಬ್ಲಮ್ಮ ಅಥವಾ ಏನಾದರೂ ಚಿಕಿತ್ಸೆಗೆ ಬಾಡಿ ಸ್ಪಂದಿಸ್ತಾ ಇರೋದಾ ಅಥವಾ ಏನು ಅಂತ? ಇನ್ನೂ ಎಷ್ಟು ದಿವಸ ಚಿಕಿತ್ಸೆ ಮುಂದುವರಿಬೇಕಾಗುತ್ತೆ?
ಚಿಕಿತ್ಸೆ ಕೊಟ್ಟಿರೋದ್ರಲ್ಲಿ ಚಿಕಿತ್ಸೆ ನಾವು ಇಲ್ಲಿ ತನಕ ಏನೇನು BGS ಗ್ಲೋಬಲ್ ಹಾಸ್ಪಿಟಲ್ನಲ್ಲಿ ಡಾಕ್ಟರ್ ರವೀಂದ್ರ ಆಗಲಿ, ಮೊಹಮ್ಮದ್ ರೇಲಾ ಅವರು ಇದರಲ್ಲಿ ಮಡ್ರಾಸ್ನಲ್ಲಿ ಮೊಹಮ್ಮದ್ ರೇಲಾ ಅವ್ರು ಕೊಟ್ಟಿರೋದಾಗಲಿ, ಅಥವಾ ನಮ್ಮ ಸಿದ್ಧಗಂಗಾ ಆಸ್ಪತ್ರೆಯಿಂದ ನಾವು ವೈದ್ಯರುಗಳು ಏನು ಕೊಡ್ತಾ ಇದ್ದೀವಲ್ಲ, ನಮ್ಮದರಲ್ಲಿ ಯಾವುದೇ ರೀತಿಯಾದ ಲೋಪದೋಷಗಳೇನಿಲ್ಲ. ನಮ್ಮ ಪ್ರಯತ್ನ, ನಮ್ಮದು ಮೆಡಿಕಲ್ ಫೀಲ್ಡ್ನಲ್ಲಿ ಯಾವುದು ಬೆಸ್ಟ್ ಇರುತ್ತೆ, ಯಾವುದು ಬೆಸ್ಟ್ ಟ್ರೀಟ್ಮೆಂಟ್ ಮಾಡಬೇಕೋ ಅದನ್ನೆಲ್ಲನೂ ಕೂಲಂಕುಷವಾಗಿ ಪರಿಶೀಲಿಸಿ ಎಲ್ಲರ ಜೊತೆನೂ ಡಿಸ್ಕಸ್ ಮಾಡೇ ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಅದಕ್ಕೆಲ್ಲದಕ್ಕೂ ಸ್ಪಂದಿಸಿದ್ದಾರೆ. ಆದರೆ ಬಿಕಾಸ್ ಆಫ್ ಏಜು ಮತ್ತು ಅವರ ಇದರಿಂದ ಶರೀರದಲ್ಲಿ ನಾರ್ಮಲ್ ಇದು ಎಲ್ಲ ಉತ್ಪತ್ತಿ ಆಗ್ತಾಯಿಲ್ಲ. ಅದು ವಯೋಮಾನ ಸಿದ್ಧಗಂಗಾ ಶ್ರೀಗಳ ಕೊನೆ ದಿನಗಳು ನನ್ನ ಮಠದಲ್ಲೇ ಕಳಿಬೇಕು ಅನ್ನೋದು ಶ್ರೀಗಳ ಒಂದು ಅಪೇಕ್ಷೆ. ಈ ಕಡೆ ಈಗ ನೋಡಿ ಟ್ರೀಟ್ಮೆಂಟ್ ಮುಂದುವರಿತಾ ಇದೆ, ನಿಮಗೂ ಕೂಡ ಒಂದು ಸಂದಿಗ್ಧ ಪರಿಸ್ಥಿತಿ. ಅಲ್ಲ, ಈ ನಾವು ಏನು ಮಾಡೋಕ್ಕಾಗೋದಿಲ್ಲ. ಈಗ ಟ್ರೀಟ್ಮೆಂಟ್ ನಿಲ್ಲಿಸಿದ್ರೆ ಭಕ್ತರಲ್ಲಿ ಒಬ್ಬೊಬ್ರದ್ದು ಒಂದೊಂದು ಆಸೆ ಇರುತ್ತೆ. ಈಗ ಇಷ್ಟೊಂದು ಕೋಟ್ಯಾಂತರ ಲಕ್ಷಾಂತರ ಜನ ಭಕ್ತರು ಇರ್ತಾರೆ. ಅವರಲ್ಲಿ ಎಲ್ಲರದಲ್ಲೂ ಒಬ್ಬೊಬ್ಬರಲ್ಲೇ ಒಂದೊಂದು ಆಸೆ ಇರುತ್ತೆ. ಕೆಲವರಲ್ಲಿ ಅವರ ಕೊನೆ ಆಸೆ ಹಳೆ ಮಟ್ಟದಲ್ಲಿ ಇರಬೇಕು ಅಂತ ಅನ್ನೋದು ಕೆಲವರಲ್ಲಿ ಇರುತ್ತೆ. ಕೆಲವರಲ್ಲಿ ಇಷ್ಟೊಂದು ಅಡ್ವಾನ್ಸ್ಡ್ ಮೆಡಿಸಿನ್ನು, ಇಷ್ಟೊಂದು ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಎಲ್ಲ ಇದ್ರೂ ಸ್ವಾಮೀಜಿ ಅವರಿಗೆ ಇವರು ಟ್ರೀಟ್ಮೆಂಟ್ ಕೊಡಿಸ್ದಲೇ ಸುಮ್ಮನೆ ಹಳೆ ಮಟ್ಟದಲ್ಲಿ ಇರಿಸ್ಕೊಂಡು ಇದು ಮಾಡ್ತಾಯಿದ್ದಾರೆ ಅಂತ ಅನ್ನೋದು ಭಕ್ತರಲ್ಲಿ ಇರುತ್ತೆ. ಆ ಥರದ್ದೆಲ್ಲ ಇರುತ್ತೆ. ಆದರೆ ನಾವು ಆ್ಯಸ್ ಎ ಡಾಕ್ಟರ್ಸು ನಾವು ಅವರ ಕೊನೆ ಇದ್ರವರೆಗೂ ನಾವು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋ ಆಸೆ. ಸೊ ಇದಿಷ್ಟು ಡಾಕ್ಟರ್ ಪರಮೇಶ್ವರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ಫಸ್ಟ್ ನ್ಯೂಸ್ ತುಮಕೂರು.